ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ಶನಿವಾರ ಬಂತು ಅಂತ ಹೇಳಿದ್ರೆ ಮತ್ತಿನ್ಯಾಕ್ ತಡ, ಶನಿವಾರದ ಸಂತೆ ಉದ್ಯೋಗಗಳ ಕಂತೆ ಎಪಿಸೋಡ್ ಬರದೇ ಇದ್ರೆ ಹೇಗೆ ಅಲ್ವಾ? ಹೊಸ ವೀಕ್ಷಕರಿದ್ರೆ ಅವರಿಗೆ ತಿಳಿಸ್ಕೊಡ್ತಾ ಇದ್ದೀನಿ ಏನು ಅಂತ ಹೇಳಿ. ಇದು ಶನಿವಾರದ ಸಂತೆ ಉದ್ಯೋಗಗಳ ಕಂತೆ ಅಂತ ಹೇಳಿ ಯಾವ್ಯಾವ ಜಾಬ್ಗಳು ಕೊನೆಯ ದಿನಾಂಕ ಇದೆ ಅಂದ್ರೆ ಏಪ್ರಿಲ್ 12th ಇಂದ ಹಿಡಿದು ಏಪ್ರಿಲ್ 19 ತನಕ ಯಾವ ಜಾಬ್ ಕೊನೆಗೊಳ್ತಾ ಇದೆ ಅದರ ಬಗ್ಗೆ ಜಾಬ್ ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಇದ್ವಿ ಅಂತ ಹೇಳಿದ್ರೆ ವೀಕ್ಲಿ ಜಾಬ್ ಅಪ್ಡೇಟ್ಸ್, ಜಾಬ್ ನಿಯರಿಂಗ್ ಲಾಸ್ಟ್ ಡೇಟ್ ಅಂದ್ರೆ ಯಾವ್ಯಾವುದು ಕೊನೆಗೊಳ್ತಾ ಇದೆ ಆ ಜಾಬ್ಗಳ ಡೀಟೇಲ್ಸ್ ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಆದಷ್ಟು ಬೇಗ ವಿಡಿಯೋನ ನೋಡಿ ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನನೂ ಗೌರ್ಮೆಂಟ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಜಾಬ್ ಡೀಟೇಲ್ಸ್ ತಿಳ್ಕೋಬಹುದು. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಅದನ್ನು ಪ್ರೆಸ್ ಮಾಡೋದು ಮರಿಬೇಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವಾಗ ವಿಡಿಯೋನ ಶುರು ಮಾಡೋಣ. ಮೊದಲನೇ ವಿಡಿಯೋ ಯಾವುದು ಅಂತ ಹೇಳಿದ್ರೆ ಆಧಾರ್ನವರು ಸರ್ಕಾರಿ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಅಸಿಸ್ಟೆಂಟ್ ಜಾಬ್ಸ್ ಇದಾಗಿರುತ್ತೆ. ಇದು ಕರ್ನಾಟಕದಲ್ಲೇ ಹುದ್ದೆಗಳು ಖಾಲಿ ಇದೆ. ತಿಂಗಳಿಗೆ 1,12,000 ರೂಪಾಯಿ ತನಕ ಸ್ಯಾಲ್ರಿ ಇರುವಂತಹ ಜಾಬ್ ಇದಾಗಿರುತ್ತೆ. ವಯೋಮಿತಿ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 56 ವರ್ಷದವರು ಕೂಡ ಅರ್ಜಿಯನ್ನ ಹಾಕೋಬಹುದು. ಈ ಜಾಬ್ಗೆ ಕೊನೆಯ ದಿನಾಂಕ 14 ಏಪ್ರಿಲ್ 2025 ಆಗಿರುತ್ತೆ. ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ. ಇದರ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. UIDAI ವೇಕೆನ್ಸಿ ಅಂತ ಹೇಳಿ ಲಿಂಕ್ ಇರುತ್ತೆ. ಅಲ್ಲಿಂದ ಕ್ಲಿಕ್ ಮಾಡಿ ವಿಡಿಯೋನ ನೋಡಿ ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ. ನೆಕ್ಸ್ಟ್, ತಾಲೂಕ್ ಪಂಚಾಯಿತಿಯಿಂದ ನೇಮಕಾತಿಯನ್ನ ಕರೆದಿದ್ದಾರೆ. ಬ್ಲಾಕ್ ಮ್ಯಾನೇಜರ್, ಕ್ಲಸ್ಟರ್ ಸೂಪರ್ವೈಸರ್ ಈ ತರ ಹಲವಾರು ಹುದ್ದೆಗಳು ಖಾಲಿ ಇದೆ. ಇದು ಸರ್ಕಾರಿ ನೇಮಕಾತಿ ಆಗಿರುತ್ತೆ. ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಇಲ್ಲ. ಉಚಿತವಾಗಿ ನೀವು ಅರ್ಜಿಯನ್ನ ಹಾಕೋಬಹುದು. ಇವತ್ತೇ ಅರ್ಜಿ ಸಲ್ಲಿಸಿ. ಇದು ಯಾವತ್ತು ಕೊನೆಗೊಳ್ತಾ ಇದೆ ಅಂತ ಹೇಳಿದ್ರೆ 15 ಏಪ್ರಿಲ್ 2025ಕ್ಕೆ ಈ ಹುದ್ದೆ ಕೊನೆಗೊಳ್ತಾ ಇದೆ. ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ. ಇದರ ಲಿಂಕ್ ಕೂಡ ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ತಾಲೂಕ್ ಪಂಚಾಯತ್ ಅಂತ ಹೇಳಿ ಲಿಂಕ್ ಇರುತ್ತೆ. ಅಲ್ಲಿಂದ ಕ್ಲಿಕ್ ಮಾಡಿ ವಿಡಿಯೋನ ನೋಡಿ ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ. ನೆಕ್ಸ್ಟ್, EPFO ಆಫೀಸ್ ಹುದ್ದೆಗಳು ಅಂದ್ರೆ ನಿಮ್ಮ PF ಎಲ್ಲ ಎಲ್ಲಿಂದ ಬರುತ್ತಲ್ಲ ಅದು. ಈ EPFO ಡಿಪಾರ್ಟ್ಮೆಂಟ್ ಇಂದ ಸರ್ಕಾರಿ ಹುದ್ದೆಯನ್ನ ಕರೆದಿದ್ದಾರೆ. ಇದು ಸರ್ಕಾರಿ ನೇಮಕಾತಿ ಆಗಿದೆ. ಇದು ನೇರ ನೇಮಕಾತಿ ಆಗಿರುತ್ತೆ. ವೇತನ 39,000 ರೂಪಾಯಿ ತನಕ ತಿಂಗಳಿಗೆ ಸ್ಯಾಲ್ರಿ ಇರುತ್ತೆ. ವಯೋಮಿತಿ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 56 ವರ್ಷದವರು ಕೂಡ ಹಾಕೋಬಹುದು. 18ರಿಂದ 56 ವರ್ಷದವರು. ಇದಕ್ಕೆ ಕೊನೆಯ ದಿನಾಂಕ ಕೂಡ 15 ಏಪ್ರಿಲ್ 2025 ಆಗಿರುತ್ತೆ. ಆದಷ್ಟು ಬೇಗ ವಿಡಿಯೋನ ನೋಡಿ. ಡಿಸ್ಕ್ರಿಪ್ಷನ್ ನಲ್ಲಿ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ EPFO ಅಂತ ಹೇಳಿ ಲಿಂಕ್ ಇರುತ್ತೆ. ಅಲ್ಲಿಂದ ಕ್ಲಿಕ್ ಮಾಡಿ ಆ ಲಿಂಕ್ ನ ಕ್ಲಿಕ್ ಮಾಡಿ ವಿಡಿಯೋನ ನೋಡಿ ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ. ನೆಕ್ಸ್ಟ್, ಯಾವ ಹುದ್ದೆ ಅಂತ ಹೇಳಿದ್ರೆ ನೈಸರ್ಗಿಕ ಗ್ಯಾಸ್ ನಿಗಮದವರು ಕರ್ನಾಟಕದಲ್ಲಿ ನೇಮಕಾತಿಯನ್ನ ಕರೆದಿದ್ದಾರೆ. ಇದು ಸರ್ಕಾರಿ ಹುದ್ದೆ ಆಗಿರುತ್ತೆ. ಇದು ನೇರ ನೇಮಕಾತಿ ಆಗಿದೆ. ವರ್ಷಕ್ಕೆ 57 ಲಕ್ಷ ರೂಪಾಯಿ ತನಕ ಸ್ಯಾಲ್ರಿ ಇದೆ. 1 ವರ್ಷಕ್ಕೆ ಸ್ಯಾಲ್ರಿ ಇದು. ವಯೋಮಿತಿಯ ಡೀಟೇಲ್ಸ್ ನ ನೋಡೋದಾದ್ರೆ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 54 ವರ್ಷದವರು ಕೂಡ ಅರ್ಜಿಯನ್ನ ಹಾಕೋಬಹುದು. ಇಷ್ಟೊಂದು ಸ್ಯಾಲ್ರಿ ಇರೋದ್ರಿಂದ ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ. ಕೊನೆ ದಿನಾಂಕ ಹತ್ರ ಬರ್ತಿದ್ದಾಗೇನೆ ಸರ್ವರ್ ಕ್ರ್ಯಾಶ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದಕ್ಕೆ ಕೊನೆಯ ದಿನಾಂಕ 16 ಏಪ್ರಿಲ್ 2025 ಆಗಿರುತ್ತೆ. ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ. MNGL ಅಂತ ಹೇಳಿ ಲಿಂಕ್ ಇದೆ. ಅಲ್ಲಿಂದ ಕ್ಲಿಕ್ ಮಾಡಿ ವಿಡಿಯೋನ ಆದಷ್ಟು ಬೇಗ ನೋಡ್ಕೊಂಡು ಅರ್ಜಿಯನ್ನ ಹಾಕೊಳ್ಳಿ. ನೆಕ್ಸ್ಟ್, ಯಾವ ವಿಡಿಯೋ ಅಂತ ತಿಳಿಸ್ಕೊಡ್ತೀನಿ. ಸರ್ಕಾರಿ ನೇಮಕಾತಿ ಆಗಿರುತ್ತೆ ಬೆಂಗಳೂರಿನಲ್ಲಿ. ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಅಂದ್ರೆ BHEL ನವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಇದು ನೇರ ನೇಮಕಾತಿ ಆಗಿದೆ. 88,000 ರೂಪಾಯಿ ತನಕ ಸ್ಯಾಲ್ರಿ ಇರುತ್ತೆ. ಇದಕ್ಕೆ ವಯೋಮಿತಿ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 65 ವರ್ಷದವರು ಕೂಡ ಅರ್ಜಿಯನ್ನ ಹಾಕಬಹುದು. ಅಂದ್ರೆ 18ರಿಂದ 65 ವರ್ಷ. ಇದಕ್ಕೆ ಕೊನೆಯ ದಿನಾಂಕ 16 ಏಪ್ರಿಲ್ 2025 ಆಗಿರುತ್ತೆ. ಆದಷ್ಟು ಬೇಗ ವಿಡಿಯೋನ
ನೋಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ BHEL ಅಂತ ಹೇಳಿ ಲಿಂಕ್ ಇದೆ, ಅಲ್ಲಿಂದ ಕ್ಲಿಕ್ ಮಾಡಿ ಡೀಟೇಲ್ಸ್ ನ ತಿಳ್ಕೋಬಹುದು. ನೆಕ್ಸ್ಟ್ ಮತ್ತೊಂದು ಬೆಂಗಳೂರು ಸರ್ಕಾರಿ ಹುದ್ದೆ ಇದಾಗಿರುತ್ತೆ. ಸರ್ಕಾರಿ ನೇಮಕಾತಿ, ಇದು ನೇರ ನೇಮಕಾತಿ ಆಗಿರುತ್ತೆ. 21,000 ರೂಪಾಯಿ ತಿಂಗಳಿಗೆ ಸ್ಯಾಲರಿ ಇರುತ್ತೆ. ನಿಮ್ಯಾನ್ಸ್ನವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಈ ಅಪ್ಲಿಕೇಶನ್ಗೆ ಯಾವುದೇ ಫೀ ಇರೋದಿಲ್ಲ, ಉಚಿತವಾಗಿ ನೀವು ಅರ್ಜಿಯನ್ನ ಹಾಕೋಬಹುದು. ಅದಕ್ಕೋಸ್ಕರ ಎಲ್ಲರೂ ಈ ಹುದ್ದೆಗೆ ಅರ್ಜಿಯನ್ನ ಹಾಕೊಳ್ಳಿ. ಇದರ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿನಿ. ನಿಮ್ಹ್ಯಾನ್ಸ್ ಅಂತ ಹೇಳಿ ಲಿಂಕ್ ಇರುತ್ತೆ. 16 ಏಪ್ರಿಲ್ 2025ಕ್ಕೆ ಕೊನೆಗೊಳ್ತಾ ಇದೆ. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ಜಾಬ್ ಡೀಟೇಲ್ಸ್ ನ ನೋಡಿ ಅರ್ಜಿಯನ್ನ ಹಾಕೊಳ್ಳಿ. ನೆಕ್ಸ್ಟ್ ಈ ವಿಡಿಯೋದನ್ನು ಯಾವುದು ಅಂತ ತಿಳಿಸ್ಕೊಡೋದಕ್ಕೂ ಮುಂಚೆ ಯಾವ ಜಾಬು ಅಂತ ಹೇಳಿ, ನೀವು ವಾಟ್ಸಾಪು, ಇನ್ಸ್ಟಾಗ್ರಾಮು, ಟೆಲಿಗ್ರಾಮ್ ಎಲ್ಲ ನಮ್ಮ ಚಾನಲ್ನ ಸೋಷಿಯಲ್ ಮೀಡಿಯಾ ಚಾನಲ್ಸ್ ಜಾಯಿನ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಫಾಲೋ ಮಾಡಿ. ವಾಟ್ಸಾಪಲ್ಲಿ ನಿಮಗೆ ಜಾಬ್ ಲಿಂಕ್ ಸಿಗುತ್ತೆ, ಟೆಲಿಗ್ರಾಮ್ನಲ್ಲಿ ನೋಟಿಫಿಕೇಶನ್ ಸಿಗುತ್ತೆ ಎಲ್ಲ ಜಾಬ್ದು, ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ನಿಮಗೆ ಜಾಬ್ ರೀಲ್ಸ್ ಮುಖಾಂತರ ತಿಳಿಸ್ಕೊಡ್ತೀವಿ. ಇದರ ಎಲ್ಲದರ ಲಿಂಕ್ ಕಮೆಂಟ್ ಬಾಕ್ಸ್ನಲ್ಲಿ ಮತ್ತೆ ಡಿಸ್ಕ್ರಿಪ್ಷನ್ನಲ್ಲಿ ಇದೆ, ಅಲ್ಲಿಂದ ಕ್ಲಿಕ್ ಮಾಡಿ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ನೆಲ್ಲ ಜಾಯಿನ್ ಆಗೋದು ಮರಿಬೇಡಿ. ಪ್ರತಿದಿನ ಅಲ್ಲಿಂದ ಕೂಡ ನೀವು ಸರ್ಕಾರಿ ಜಾಬ್ ಡೀಟೇಲ್ಸ್ನೆಲ್ಲ ಪಡ್ಕೋಬಹುದು. ಓಕೆನಾ? ಇವಾಗ ನೆಕ್ಸ್ಟ್ ಯಾವ ಹುದ್ದೆ ಕೊನೆಗೊಳ್ತಾ ಇದೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಕೈಗಾರಿಕಾ ಸಂಶೋಧನಾ ಇಲಾಖೆಯಿಂದ ನೇಮಕಾತಿ ಆಗಿರುತ್ತೆ. 10th ಮತ್ತೆ ITI ಪಾಸ್ ಆದರೆ ಸಾಕು, ನಿಮಗೆ ಹುದ್ದೆ ಸಿಗುತ್ತೆ. ಇದು ನೇರ ನೇಮಕಾತಿ ಆಗಿದೆ. ವೇತನ 63,200 ರೂಪಾಯಿ ತನಕ ಇದೆ. ವಯೋಮಿತಿ 18ರಿಂದ 43 ವರ್ಷದವರು ಅರ್ಜಿಯನ್ನ ಹಾಕೋಬಹುದು. ಇದು 15 ಏಪ್ರಿಲ್ 2025ಕ್ಕೆ ಕೊನೆಗೊಳ್ತಾ ಇದೆ. ಇವತ್ತು ಮಧ್ಯಾಹ್ನ ಈ ವಿಡಿಯೋ ಅಪ್ಲೋಡ್ ಆಗುತ್ತೆ. ಆದಷ್ಟು ಬೇಗ ಅಂದರೆ ಮಧ್ಯಾಹ್ನ ವಾಪಸ್ ಬಂದು ನೋಡಿ. CBRI ಅಂತ ಹೇಳಿ ಲಿಂಕ್ ಸಿಗುತ್ತೆ, ಕ್ಲಿಕ್ ಮಾಡಿ ಈ ವಿಡಿಯೋ ಡೀಟೇಲ್ಸ್ನೆಲ್ಲ ತಿಳ್ಕೊಳ್ಳಿ. ನೆಕ್ಸ್ಟ್ ಯಾವುದು ಅಂತ ಹೇಳಿದ್ರೆ ಸರ್ಕಾರದಿಂದ ಹೊಸ ಹುದ್ದೆಗಳು. NITM ಅವರು ನೇರ ನೇಮಕಾತಿಯನ್ನ ಕರೆದಿದ್ದಾರೆ. ಇದಕ್ಕೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇಲ್ಲ. ತಿಂಗಳಿಗೆ 42,000 ರೂಪಾಯಿಗಳ ತಿಂಗಳ ಸ್ಯಾಲ್ರಿ ಇರುತ್ತೆ. ವಯೋಮಿತಿ ಮಿನಿಮಮ್ ನಿಮಗೆ 18 ವರ್ಷ ಆಗಿರಬೇಕು. ಮ್ಯಾಕ್ಸಿಮಮ್ 40 ವರ್ಷದವರು ಕೂಡ ಅರ್ಜಿಯನ್ನ ಹಾಕೋಬಹುದು. ಇದಕ್ಕೆ ಕೂಡ 15 ಏಪ್ರಿಲ್ 2025ಕ್ಕೆ ಕೊನೆ ದಿನಾಂಕ ಇರುತ್ತೆ. ಇದು ಇವತ್ತು ಸಂಜೆ ಅಪ್ಲೋಡ್ ಆಗುತ್ತೆ. ಸಂಜೆ ಅಷ್ಟೊತ್ತಿಗೆ ಬಂದು ಲಿಂಕ್ ಅಲ್ಲಿ ನೋಡಿ. NITM ಅಂತ ಹೇಳಿ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನ್ನು ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ, ಬಂದು ನೋಡಿ ಅರ್ಜಿಯನ್ನ ಆದಷ್ಟು ಬೇಗ ಹಾಕೊಳ್ಳಿ. ನೆಕ್ಸ್ಟ್ ಯಾವ ಹುದ್ದೆ ಕೊನೆಗೊಳ್ತಾ ಇದೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೆನಪಿಸ್ತಾ ಇದ್ದೀನಿ, ಇನ್ನು ಈ ವಿಡಿಯೋಗೆ ಲೈಕ್ ಮಾಡಿಲ್ವಾ? ದಯವಿಟ್ಟು ಲೈಕ್ ಮಾಡಿ, ನಮಗೂ ಕೂಡ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವರಿಗೆ ಈ ವಿಡಿಯೋನ, ಈ ಚಾನಲ್ ಎಲ್ಲ ಶೇರ್ ಮಾಡಿ, ಅವರಿಗೂ ಕೂಡ ಜಾಬ್ ಹುಡುಕೋಕೆ ಹೆಲ್ಪ್ ಆಗುತ್ತೆ. ಇವಾಗ ಬೋನಸ್ ವಿಡಿಯೋ ಲಿಂಕ್ನ ತೋರಿಸ್ಕೊಡ್ತಾ ಇದ್ದೀವಿ. ಯಾಕೆ ಅಂತ ಹೇಳ್ತೀನಿ ನಿಮಗೆ. ಇದು ಬೋನಸ್ ಅಂತ, ಇದು KITSನವರು ಸರ್ಕಾರಿ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಈ ಜಾಬ್ಗೆ ಕೂಡ 15 ಏಪ್ರಿಲ್ ಕೊನೆಯ ದಿನಾಂಕ ಇರುತ್ತೆ. ಇದು ನಾಳೆ ಬೆಳಗ್ಗೆ ಓಪನ್ ಆಗ್ತಾ ಇದೆ. ಅದಕ್ಕೆ ನಿಮಗೆ ಮುಂಚೆನೆ ತಿಳಿಸ್ಕೊಡ್ತಾ ಇರೋದ್ರಿಂದ ಇದು ಬೋನಸ್ ಆಗಿರುತ್ತೆ. ನೀವು ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಈ ವಿಡಿಯೋನ ನೋಡ್ಕೊಂಡು ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ. ಕೊನೆಗೊಳ್ತಾ ಇದೆ. ಡಿಸ್ಕ್ರಿಪ್ಷನ್ನು ಮತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ಎಲ್ಲ ಲಿಂಕು ಕೊಟ್ಟಿದ್ದೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ಡೀಟೇಲ್ಸ್ನ ತಿಳ್ಕೊಳ್ಳಿ. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ಇನ್ನೊಂದು ಜಾಬ್ ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.